ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ನಿಮ್ಮ ಬಗ್ಗೆ ಇರ್ಬೋದು, ಈ ಪ್ರೀತಿಯಲ್ಲಿ ಏನು ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನಾನು ಜನರಲ್ ರೀಡಿಂಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಶಾರ್ಟ್ ವಿಡಿಯೋಸ್. ಅಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಓಕೆ, ಎಸ್. ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಈಗ ನಿಮ್ಮ ಪರ್ಸನ್ನ ನೀವು ನೆನಪು ಮಾಡ್ಕೊಳ್ಬೋದು, ಅಥವಾ ನೀವು ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿನ ನೀವು ನೆನಪಲ್ಲಿ ಇಟ್ಕೊಬೋದು. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಅಂತ ಕೇಳಿದಾಗ ಇಲ್ಲಿ ಏನಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಮತ್ತು ನಿಮ್ಮಿಬ್ಬರ ಮಧ್ಯೆ ತುಂಬ ಮನಸ್ತಾಪಗಳು, ಗೊಂದಲಗಳು, ಕನ್ಫ್ಯೂಷನ್ಸ್ ಇದೆ. ಆ್ಯಂಡ್ ಜಗಳ ಮಾಡ್ಕೊಂಡಿದ್ದೀರಾ, ಫೈಟಿಂಗ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ಯಾಕೆ ಆ ಫೈಟಿಂಗ್ ಬಂದಿದೆ ಅಂತ ಹೇಳಿದ್ರೆ, ಥರ್ಡ್ ಪಾರ್ಟಿ ಸಿಚುಯೇಷನ್ನಿಂದ. ಇಲ್ಲಿ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಎಂಟ್ರಿ ಆಗಿ ಮೂರನೇ ವ್ಯಕ್ತಿಯಿಂದ ನೀವಿಬ್ರು ಜಗಳ ಮಾಡಿಕೊಂಡು ನೀವಿಬ್ರು ದೂರ ಆಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ ಇವಾಗ. ಎಲ್ಲೋ ಒಂದು ಕಡೆ ಅವರು ನಿಮ್ಮ ಮಾತನ್ನ ಕೇಳೋದಕ್ಕಿಂತ ಬೇರೆಯವರ ಮಾತನ್ನ ತುಂಬ ಚೆನ್ನಾಗಿ ಕೇಳ್ತಾರೆ ಅಂತ ಇಲ್ಲಿ ಕಾಣಿಸ್ತಿದೆ ನಿಮ್ಮ ಪರ್ಸನ್. ಓಕೆನಾ? ಸೊ ಅವ್ರಿಗೆ ಇವಾಗ ಅನ್ನಿಸ್ತಾ ಇದೆ, ಆ ಬೇರೆಯವ್ರ ಮಾತನ್ನ ಕೇಳಿ ನನ್ನ ರಿಲೇಷನ್ನ ಹಾಳು ಮಾಡ್ಕೊಂಡೆ ಅಲ್ವಾ ಅಂತ ಹೇಳ್ಬಿಟ್ಟು ಈಗ ಅವರಿಗೆ ರಿಗ್ರೆಟ್ ಫೀಲ್ ಆಗ್ತಿರೋವಂಥದ್ದು. ಆ್ಯಂಡ್ ಇವಾಗ ಅವ್ರಿಗೆ ಅನ್ನಿಸ್ತಾ ಇದೆ, ಅನಾವಶ್ಯಕವಾಗಿ ಈ ಒಂದು ರಿಲೇಷನ್ನ ಹಾಳು ಮಾಡ್ಕೊಳ್ತಾ ಇದ್ದೀವೇನೋ ಅನ್ನೋದ್ರ ಬಗ್ಗೆ ಅವ್ರು ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ಕರೆಂಟ್ ಎನರ್ಜೀಸ್ ಆ ಥರ ಇದೆ. ಬಟ್ ಇಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ, ನಿಮ್ಮ ಪರ್ಸನ್ ತುಂಬಾ ಏನು ಡೇಂಜರ್ ಇರೋ ಹಾಗೆ, ಅಥವಾ ಸಮಥಿಂಗ್ ನಿಮ್ಮ ಲೈಫಿಗೆ ಅವರು ಏನು ಕಾರ್ಮಿಕ್ ರಿಲೇಶನ್ಶಿಪ್, ಇಲ್ಲಿ ಮೇನ್ ನನಗಿಲ್ಲಿ ಸಿಗ್ತಾ ಇರೋಂಥ ಎನರ್ಜಿ ನಿಮ್ಮ ರಿಲೇಶನ್ಶಿಪ್ ಅಂದರೆ ನೀವಿಬ್ರು ಯಾವ ಒಂದು ರಿಲೇಶನ್ಶಿಪ್ಪಲ್ಲಿ ಇದ್ರಿ ಅಂತ ಹೇಳಿದ್ರೆ ಕಾರ್ಮಿಕ್ ರಿಲೇಶನ್ಶಿಪ್ಪನ್ನು ನೀವಿಲ್ಲಿ ಲೀಡ್ ಮಾಡ್ತಾ ಇದ್ರಿ ಅಂತ ಇಲ್ಲಿ ಕಾಣಿಸ್ತಿದೆ. ಯಾಕಂದರೆ ನಿಮ್ಮಿಬ್ರು ಮಧ್ಯೆ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಹೇಳಿ ನನಗಿಲ್ಲಿ ಆ್ಯಪ್ಟ್ ಆಗ್ತಿರುವಂಥದ್ದು ನಿಮ್ಮ ಪರ್ಸನ್ ಇರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಟಾಕ್ಸಿಕ್ ಅನ್ನುವಂಥದ್ದು ನನಗೆ ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಟಾಕ್ಸಿಕ್ ರಿಲೇಶನ್ಶಿಪ್ನ ನೀವು ಲೀಡ್ ಮಾಡ್ತಾ ಇದ್ರಿ. ನಿಮ್ಮ ಪರ್ಸನ್ ಜೊತೆಗೆ ತುಂಬ ಜಗಳಗಳಾಗ್ತಿತ್ತು, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಸಮಥಿಂಗ್ ಏನು ತುಂಬ ಹೊಂದಾಣಿಕೆ ಮಾಡ್ಕೊಂಡು ಅವರಿಗೆ ಹೇಗೆ ಬೇಕು ಹಾಗೆ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ರಿ ಇಷ್ಟು ದಿನದವರೆಗೆ, ಅಥವಾ ನಿಮ್ಮ ಪರ್ಸನ್ ನಿಮಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು. ಇಲ್ಲಿ ಸಮಥಿಂಗ್ ಇಲ್ಲಿ ಯಾರೋ ಒಬ್ಬರು ಹೊಂದಾಣಿಕೆ ಮಾಡೋದು, ಇನ್ನೊಬ್ರು ನಾನಿರೋದೇ ಹೀಗೆ ಅಂತ ಹೇಳಿ ವಾದ ಮಾಡೋದು, ಆ ಥರ ನನಗಿಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಈ ಒಂದು ಪ್ರಾಬ್ಲಮ್ ಅಂದರೆ ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ನೀವು ವರ್ಷಗಳಿಂದಲೇ ನೀವು ಇಲ್ಲಿ ಅನುಭವಿಸ್ತಿದ್ದೀರಾ, ಅಥವಾ ವರ್ಷಗಳಿಂದ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಪಲ್ಲಿ ಇದ್ರಿ ಅಥವಾ ಇದ್ದೀರಾ ಅನ್ನೋವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಹಾಗೆಯೇ ಅವರ ಒಂದು ಕರೆಂಟ್ ಎನರ್ಜೀಸ್ ಇಲ್ಲಿ ಓಕೆ 3 ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಎಮೋಷ್ನಲ್ ಇದ್ದಾರೆ. ಕೆಲವೊಬ್ರು ರಿಲೇಶನ್ಶಿಪ್ಪಲ್ಲಿ ಕೆಲವೊಬ್ರು ಪಾರ್ಟ್ನರ್ಸ್ ಏನಿದ್ದಾರೆ ಅಂತ ಹೇಳಿದ್ರೆ ತುಂಬ ಎಮೋಷ್ನಲ್, ಅಂದರೆ ನಿಮ್ಮನ್ನ ಬಿಟ್ಟಿರ್ಲಿಕ್ಕಾಗಲ್ಲ, ಈ ಕಡೆ ನಿಮ್ಮ ಜೊತೆ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಲಿಕ್ಕೂ ಆಗಲ್ಲ. ಆ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ಇದ್ದಾರೆ ಅಂತೇಳಿ ಕಾಣುತ್ತೆ. ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಈ ಒಂದು ಪ್ರೀತಿಗೆ ಒಪ್ತಾ ಇಲ್ಲ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಸಮಥಿಂಗ್ ಅವ್ರಿಗೇನೋ ಫ್ಯೂಚರ್ ಅಂದರೆ ಅವ್ರ ಕರೆಂಟ್ ಪ್ರೆಸೆಂಟ್ ಅವರ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಇಲ್ಲಿ ಇರ್ಬೋದು. ಅದ್ರ ಬಗ್ಗೆನೂ ಅವರು ಯೋಚನೆ ಮಾಡ್ತಾ ಇಲ್ಲಿ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ದೇನೆ, ಇದನ್ನ ಉಳಿಸ್ಕೊಳ್ಲಿಕ್ಕೆ ಆಗ್ದೇನೆ, ಕಳ್ಕೊಳ್ಲಿಕ್ಕೂ ಆಗ್ದೇನೆ, ಇಲ್ಲಿ ಅಂದರೆ ಸರಿ ಮಾಡ್ಕೊಳ್ಲಿಕ್ಕೂ ಆಗ್ದೇನೆ, ಐ ಮೀನ್ ಓಕೆ ಒದ್ದಾಡ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ತುಂಬ ಕನ್ಫ್ಯೂಷನ್ಸ್ ಕೂಡ ಕಾಣಿಸ್ತಿದೆ ನಿಮ್ಮ ಪರ್ಸನಿಗೆ. ದ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬ ನಿಯತ್ತಾಗಿ, ಅಥವಾ ನೀವಿರ್ಬೋದು ನಿಮ್ಮ ಪರ್ಸನ್ ಇರ್ಬೋದು, ಇದರಲ್ಲಿ ಇಲ್ಲಿ ಯಾರ್ದೋ ಒಬ್ರು ಎನರ್ಜಿ ನನಗೆ ಇಲ್ಲಿ ಕ್ಯಾಚ್ ಆಗ್ತಿರೋ ಪ್ರಕಾರ ತುಂಬ ಟ್ರೂ ಆಗಿ ನಿಮ್ಮ ಬ್ಲೈಂಡ್ ಆಗಿ ನಿಮ್ಮ ಪರ್ಸನ್ನ ನಂಬಿದ್ರಿ ಕೂಡ. ಓಕೆ, ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ನಿಮಗೆ ಚೀಟ್ ಮಾಡಿರೋವಂಥದ್ದು, ನಿಮಗದು ಸಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಹರ್ಟ್ ಆಗಿರೋವಂಥದ್ದು, ಡಿಪ್ರೆಷನಿಗೆ ಹೋಗಿರೋವಂಥದ್ದು, ಅಥವಾ ಅವರೇ ನೆನಪಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನೀವು ಅವ್ರ ನೆನಪಲ್ಲಿ ಈಗ ಕೊರಗ್ತಾ ಇರುವಂಥದ್ದು, ಆ ಥರ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಬಟ್ ಇಲ್ಲಿ ಒಬ್ಬರು ಪ್ರೀತಿ ಮಾತ್ರ ತುಂಬ ಸ್ಟ್ರಾಂಗ್ ಆಗಿ ಹಚ್ಕೊಂಡಿರುವಂಥದ್ದು, ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಇನ್ನೊಬ್ಬರು ತುಂಬ ನೆಗ್ಲೆಕ್ಟ್ ಮಾಡಿರುವಂಥದ್ದು, ಅಂದರೆ ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಂಡಿರುವಂಥದ್ದು, ಆ ಥರ ಇಲ್ಲಿ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಕಿಂಗ್ ಆಫ್ ಕಪ್ಸ್ ಬರ್ತಿದೆ, ಆ್ಯಂಡ್ 3 ಆಫ್ ಕಪ್ಸ್ ಇದೆ. ಓಕೆ, 5 ಆಫ್ ಸಾರ್ಟ್ಸ್.
ಎಸ್, ಈ ಒಂದು ಪ್ರೀತಿನ, ಈ ಒಂದು ಸಂಬಂಧ ಉಳಿಸ್ಕೊಳ್ಲಿಕ್ಕೋಸ್ಕರ ನೀವು ತುಂಬಾನೇ ಎಫರ್ಟ್ ಹಾಕಿದ್ದೀರಾ, ಪ್ರೇ ಮಾಡಿದ್ದೀರಾ, ಹರಕೆಗಳನ್ನ ಮಾಡ್ತಿದ್ದೀರಾ, ಪೂಜೆಗಳನ್ನ ಮಾಡ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿ ಇಲ್ಲಿ ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ, ಯಾವುದಕ್ಕೂ ಕೂಡ ಅವರ ಒಂದು ಎಮೋಷನಲ್ ಆಗಿರ್ಬೋದು, ಅಥವಾ ಅವರ ಒಂದು ಸಿಚುಯೇಷನ್ ಆಗಿರ್ಬೋದು, ಅಥವಾ ಅವರ ಒಂದು ಪ್ರೀತಿನ ಇರ್ಬೋದು, ಯಾವುದನ್ನ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ನಾನಿರೋದೇ ಹೀಗೆ ಅಂತೇಳಿ ನಿಮ್ಮ ಹತ್ರ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ನೀವು ಮಾತ್ರ ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದೀರಾ ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ಅಂತ. ಓಕೆ, ನೋಡೋಣ ಇನ್ನು ಕ್ಲಾರಿಫಿಕೇಶನಿಗೆ ಏನ್ ಕಾರ್ಡ್ ಬರುತ್ತೆ ಅಂತ. ಸಮಥಿಂಗ್ ರಿಗ್ರೆಟ್ ಫೀಲ್ ಅಂತೂ ಇಲ್ಲಿ ನನಗೆ ತುಂಬಾನೇ ಆಪ್ಟ್ ಆಗ್ತಾ ಇದೆ. ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ನಿಮಗೆ ಹರ್ಟ್ ಮಾಡಿದ್ದೀನಿ ಅನ್ನುವಂಥದ್ದು ಅವರಿಗೆ ರಿಯಲೈಸೇಷನ್ ಆಗ್ತಿದೆ. ರಿಯಲೈಸೇಷನ್ ಇಂದ ಅವರು ತುಂಬಾನೇ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಸಾರ್ಟ್ಸ್ ಕಾರ್ಡ್ ನೋಡಿ, ಇಲ್ಲಿ ಕಪ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಓ ಮೈ ಗಾಡ್, ಎಸ್, ಕಿಂಗ್ ಆಫ್ ಕಪ್ಸ್ ಅಂಡ್ ಕಪ್ಸ್. ಇಲ್ಲ, ಕಪ್ಸ್ ಕಾರ್ಡೇ ಬಂದಿದೆ. ಇಲ್ಲಿ ನನ್ನ ಪ್ರಕಾರ ನನಗೆ ಈ ಒಂದು ರೀಡಿಂಗ್ ನೋಡ್ತಿದ್ರೆ ನನಗೆ ತುಂಬಾನೇ ಎಮೋಷನಲ್, ಅಂದ್ರೆ ಇಲ್ಲಿ ಕೆಲವೊಬ್ರಿಗೆ ಇಲ್ಲಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿರ್ಬೋದು ನಿಮಗೆ. ಕಪ್ಸ್ ಕಾರ್ಡ್, ಕಪ್ಸ್ ಕಾರ್ಡ್, ಕಪ್ಸ್ ಕಾರ್ಡ್. ಓಕೆ, 3 ಕಪ್ಸ್ ಕಾರ್ಡ್. ಇಲ್ಲೂ ಕೂಡ ಕಿಂಗ್ ಆಫ್ ಕಪ್ಸ್ ಬರ್ತಿದೆ, 3 ಆಫ್ ಕಪ್ಸ್ ಬರ್ತಿದೆ. ಕಿಂಗ್ ಆಫ್ ಕಪ್ಸ್, ಎರಡೆರಡು ಸಲ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಸಾರ್ಟ್ಸ್ ಕಾರ್ಡ್. ಎಸ್, ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿರೋಂಥದ್ದು ತುಂಬಾನೇ ಎಮೋಷನಲ್. ಇಲ್ಲಿ ಏನು ತುಂಬಾನೇ ನನಗೆ ಎಮೋಷನಲ್ ಅನ್ನೋದಕ್ಕಿಂತ ಇಲ್ಲಿ ಡಿಪ್ರೆಸ್ ಆಗಿರುವಂಥದ್ದು, ತುಂಬಾನೇ ಹಚ್ಕೊಂಡಿದ್ರಿ ಕೂಡ ಈ ಒಂದು ಪರ್ಸನ್ನ. ಓಕೆ, ಈಗ ಅವರ ಒಂದು ಕರೆಂಟ್ ಎನರ್ಜಿ ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಬದಲಾವಣೆ ಆಗ್ತಾ ಇದೆ ಅನ್ನೋದು ಇಲ್ಲಿ ಆಪ್ಟ್ ಆಗ್ತಾ ಇದೆ. ಓಕೆ, ಸೀರಿಯಸ್ ಯಾವುದೋ ಒಂದು ಬದಲಾವಣೆ ಅವ್ರ ಲೈಫಲ್ಲಿ ಬರ್ತಾ ಇದೆ, ಅಥವಾ ನಿಮ್ಮ ಒಂದು ಸೈಡ್ ಅಲ್ಲಿ ಅವರು ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಎನರ್ಜಿ ಬರ್ತಿರೋ ಕಾರಣ ನಿಮಗೆ ಎಲ್ಲೋ ಒಂದ್ ಕಡೆ ಅವ್ರು ಚೀಟ್ ಮಾಡಿದೀನಿ ಅಥವಾ ಮೋಸ ಮಾಡಿದೀನಿ, ಅಥವಾ ನಿಮ್ಮ ಮಾತಿಗೆ, ನಿಮ್ಮ ಪ್ರೀತಿಗೆ ಅವರು ಬೆಲೆ ಕೊಟ್ಟಿಲ್ಲ, ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರೀತಿಗೆ ಅವರು ಅನ್ಯಾಯ ಮಾಡಿರುವಂಥದ್ದು, ಮೋಸ ಮಾಡಿರುವಂಥದ್ದು ಅವರಿಗೆ ಈಗ ರಿಗ್ರೆಟ್ ಫೀಲ್ ಆಗ್ತಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಎಲ್ಲೋ ಒಂದ್ ಕಡೆ ಅವರ ಒಂದು ಥಾಟ್ಸ್ ಇವಾಗ ನೋಡಿದ್ರೆ ಸಮಥಿಂಗ್ ನಿಮ್ಮ ಬಗ್ಗೆ ಅವರ ಒಂದು ಥಾಟ್ಸ್ ತುಂಬಾನೇ ಬದಲಾವಣೆ ಆಗ್ತಿರೋ ಹಾಗೆ, ಇವಾಗ ಚೇಂಜಸ್ ನೋಡ್ತಿರೋ ಹಾಗೆ ಇಲ್ಲಿ ಆಪ್ಟ್ ಆಗ್ತಿದೆ. ಓಕೆ, ಕಂಪ್ಲೀಟ್ ಅವ್ರ ಚೇಂಜಸ್ ನ ನೋಡ್ತಾ ಇದ್ದಾರೆ. ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಎಸ್, ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇಲ್ಲ. ನಿಮ್ಮ ಫೋಟೋನ ನೋಡ್ಬಿಟ್ಟು, ಎಸ್ ನೋಡಿ ಇಲ್ಲಿ ಇಂಪ್ರೂವಿಂಗ್ ಹೆಲ್ತ್, ನಿಮ್ಮ ಫೋಟೋ ನೋಡ್ಕೊಳ್ತಾ ಅಳ್ತಾ ಇರುವಂತದ್ದಾಗಿರ್ಬೋದು, ಅಥವಾ ನಿಮ್ಮ ನೆನಪನ್ನ ಮಾಡ್ಕೊಳ್ತಿರುವಂಥದ್ದು, ಫೋರ್ಸ್ಫುಲ್ ಆಗಿ ನಿಮ್ಮ ನೆನಪನ್ನ ಅವರು ಏನು ಬೇರೆ ಕಡೆ ಡೈವರ್ಟ್ ಮಾಡ್ತಿರುವಂಥದ್ದು, ನಿಮ್ಮ ನೆನಪಾಗಿದ ತಕ್ಷಣ ಅವ್ರು ಬೇರೆ ಯೋಚನೆ ಮಾಡುವಂಥದ್ದು, ಇಲ್ಲಿ ತುಂಬಾ ಎಮೋಷನಲ್ ಅನ್ನುವಂಥದ್ದು ಮಾತ್ರ ಇಲ್ಲಿ ನನಗೆ ಚಾನಲೈಸ್ ಆಗ್ತಾ ಇದೆ. ಎಲೋನ್ ಫೀಲ್ ಮಾಡ್ತಿದ್ದಾರೆ. ನಿಮ್ ಜೊತೆ ನಡೆದಂತ ಆ ಖುಷಿ ಕ್ಷಣಗಳಿರ್ಬೋದು, ಅಥವಾ ನಿಮ್ ಜೊತೆ ನಡೆದಂತ ಮಾತುಕತೆಗಳಾಗಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮಿಬ್ರು ರಿಲೇಶನ್ಶಿಪ್ ಯಾವ ತರ ಇತ್ತು ಅದನ್ನೆಲ್ಲ ಈಗ ಅವ್ರಿಗೆ ಫೀಲ್ ಆಗ್ತಿದೆ. ಅವರಿಗೆ ಮೂರನೇ ಒಬ್ಬರ ಮಾತನ್ನ ಕೇಳಿ ಹಾಳು ಮಾಡ್ಕೊಂಡೆ ಈ ಒಂದು ರಿಲೇಶನ್ಶಿಪ್ ಅನ್ನೋದಂತೂ ತುಂಬಾ ರಿಗ್ರೆಟ್ ಫೀಲ್ ಆಗ್ತಿದೆ ಅವರಿಗೆ. ಓಕೆ, ಬಿ ಅಸರ್ಟಿವ್ ಅಂತ ಹೇಳಿ ಬರ್ತಿದೆ. ಎಲ್ಲೋ ಒಂದ್ ಕಡೆ ದೃಢವಾಗಿರಿ, ಇಂಪ್ರೂವಿಂಗ್ ಹೆಲ್ತ್. ಓಕೆ, ಹೆಲ್ತ್ ತುಂಬಾನೇ ಹಾಳಾಗ್ತಿದೆ ಇಲ್ಲಿ. ನಾನು ಹೇಳ್ದಾಗೆ ಇಲ್ಲಿ ಎಲ್ಲೋ ಒಂದ್ ಕಡೆ ಡಿಪ್ರೆಸ್ ಆಗ್ತಿರುವಂಥದ್ದು, ಡಿಪ್ರೆಷನ್ಗೆ ಹೋಗಿರುವಂಥದ್ದು, ಹೆಲ್ತ್ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ, ಯಾವ ಕೆಲ್ಸದ ಮೇಲೂ ಫೋಕಸ್ಡ್ ಆಗಿರ್ಲಿಕ್ಕೆ ಆಗ್ತಾ ಇಲ್ಲ. ಇಟ್ಸ್ ಅಪ್ ಟು ಯು. ಓಕೆ, ಎಸ್, ನಿಮ್ಮ ಪರ್ಸನ್ಗೆ ಆ ಥರ ಒಂದು ಫೀಲ್ ಆಗ್ತಾ ಇದೆ. ಓಕೆ, ಇಟ್ಸ್ ಅಪ್ ಟು ಯು ಅಂಡ್ ಬಿ ಅಸರ್ಟಿವ್, ಇಂಪ್ರೂವಿಂಗ್ ಹೆಲ್ತ್. ಇಲ್ಲಿ ಅವರಾಗಿ ಅವ್ರು ನಿಮ್ಮ ಹತ್ರ ರಿಟರ್ನ್ ವಾಪಸ್ ಬಂದು ಅವ್ರ ಕ್ಷಮೆ ಕೇಳುವಂತ ಒಂದು ಆ ತರದೊಂದು ಪ್ಲಾನಿಂಗ್ ಕೂಡ ಅವರ ಎನರ್ಜಿ ಇಲ್ಲಿ ಕಾಣಿಸ್ತಿರುವಂತದ್ದು. ಆ ತರ ಪ್ಲಾನಿಂಗ್ ಕೂಡ ಮಾಡ್ತಾ ಇರ್ಬೋದು. ಅವ್ರು ಮಾಡಿರುವಂತ ತಪ್ಪು ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಆ ತಪ್ಪಿಗೆ ಅವರು ಕ್ಷಮೆ ಕೇಳ್ತಾ ಇದ್ದಾರೆ. ಕ್ಷಮೆ ಕೇಳಬೇಕು ಅಂತ ಹೇಳಿ ಅವ್ರ ಮನ್ಸಲ್ಲಿ ಬರ್ತಾ ಇದೆ. ಇಟ್ಸ್ ಅಪ್ ಟು ಯು ಅಂತ ಹೇಳಿ ಬರ್ತಿರೋದ್ರಿಂದ ಇದು ನಿಮಗೆ ಬಿಟ್ಟಿರುವಂತ ವಿಚಾರ. ಅಂದ್ರೆ ಅವ್ರು ಏನಾದ್ರೂ ನಿಮ್ಮ ಹತ್ರ ಬಂದು ಅವ್ರು ಕ್ಷಮೆ ಕೇಳುವಂತದ್ದಾಗಿರ್ಲಿ, ಅಥವಾ ಈ ಒಂದು ಪ್ರೀತಿನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳುವಂತದ್ದಾಗಿರ್ಲಿ, ಅಥವಾ ಅವರಿಂದ ಆಗಿರುವಂತ ಮಿಸ್ಟೇಕ್ಸ್ ಏನಿದೆ ಅದನ್ನ ಅವ್ರು ಒಪ್ಕೊಂಡು ಒಂದು ಚಾನ್ಸ್ನ ನಿಮಗೆ ಕೇಳುವಂಥದ್ದು ಇಲ್ಲಿ ಆ ಒಂದು ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ.
ಓಕೆ, ಆ ಥರ ಅವ್ರು ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಅವರ ಯೋಚನೆ ಕೂಡ ಅದೇ ಥರನೇ ಇದೆ. ಎಲ್ಲೋ ಒಂದು ಕಡೆ ಇನ್ನೊಂದು ಚಾನ್ಸನ್ನು ನಿಮ್ಮ ಹತ್ರ ಕೇಳಬೇಕು ಅನ್ನೋವಂಥದ್ದು. ಓಕೆ, ಬಟ್ ಇಲ್ಲಿ ಇಟ್ಸ್ ಅಪ್ ಟು ಯು ಬರ್ತಿರೋದ್ರಿಂದ ಇದಕ್ಕೆ ನಿಮ್ಮ ಪರ್ಸನ್ಗೆ ನೀವು ಏನು ಇಲ್ಲಿ ಕೆಲವೊಬ್ರು ಎಸ್ ಇಲ್ಲಿ ನೋಡ್ತಿರೋ ಪ್ರಕಾರ ತುಂಬ ಟಾಕ್ಸಿಕ್ ರಿಲೇಶನ್ಶಿಪ್ನ ನೀವು ಲೀಡ್ ಮಾಡಿದ್ರಿ. ನಿಮ್ಮ ಪರ್ಸನ್ ತುಂಬಾನೇ ಹರ್ಟ್ ಆಗಿದೆ ನಿಮಗೆ. ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಿರುವಂಥದ್ದು. ಈ ಒಂದು ರಿಲೇಶನ್ಶಿಪ್ನ ಮತ್ತೆ ನೀವು ಕಂಟಿನ್ಯೂ ಮಾಡ್ಲಿಕ್ಕಾಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ನ ಮತ್ತೆ ನೀವು ನಿಮ್ಮ ಲೈಫ್ಗೆ ಸೇರಿಸ್ಕೊಳ್ಳೋಂಥದ್ದಾಗಿರ್ಬೋದು, ಅಥವಾ ಅವರ ಕ್ಷಮೆನ ಅವ್ರು ಫರ್ಗಿವ್ ಮಾಡಿಬಿಟ್ಟು ಮತ್ತೆ ಈ ಒಂದು ಪ್ರೀತಿನ ಉಳಿಸ್ಕೊಳ್ಲಿಕ್ಕೆ ನಿಮಗೆ ಬಿಟ್ಟಿರುವಂಥ ವಿಚಾರ ಅಂತ ಇಲ್ಲಿ ಬರ್ತಿದೆ. ಓಕೆನಾ? ಬಟ್ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಥಿಂಕ್ ಮಾಡಿಬಿಟ್ಟು ನಿಮಗೆ ಅದು ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಓಕೆ, ನಿಮಗೆ ಒಂದು ಪ್ರೀತಿ ಇರ್ಬೋದು ಅಥವಾ ಒಂದು ವ್ಯಕ್ತಿಯಿಂದ ನಿಮಗೆ ಖುಷಿ ಕೊಡ್ತಾ ಇದೆ, ನಿಮ್ಮ ಜೀವನಕ್ಕೆ ಖುಷಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದೊಂದು ಟ್ರೂ ಲವ್. ಓಕೆ, ಇಲ್ಲಿ ನಿಮಗೆ ಖುಷಿ ಕೊಡ್ತಾ ಇಲ್ಲ, ಅಲ್ಲಿ ಯಾಕಪ್ಪ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ, ಯಾಕಪ್ಪ ಈ ವ್ಯಕ್ತಿ ಜೊತೆ ಇದ್ದೀನಿ, ಯಾಕೆ ಈ ವ್ಯಕ್ತಿ ನನ್ನ ಜೊತೆ ಇದ್ದಾರೆ ಅಂತ ನಿಮಗೆ ಆ ಥರ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿ ಪ್ರೀತಿ ಇದೆಯಾ ಅಥವಾ ಬೇರೆ ಏನ್ ನೀವು ಬಯಸ್ತಾ ಇದ್ದೀರಾ ಅನ್ನೋದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಪರ್ಸನಿಗೆ ಆ ಥರ ಫೀಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ. ನಿಮ್ಮ ಪರ್ಸನಿಗೆ ಆ ಥರ ಫೀಲ್ ಮಾಡ್ತಿದ್ದಾರೆ, ತುಂಬಾ ಇಗ್ನೋರ್ ಮಾಡ್ತಿದ್ದಾರೆ, ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಥಿಂಕ್ ಮಾಡಿ, ಅಬ್ಸರ್ವ್ ಮಾಡಿ ಅವರ ಒಂದು ಪ್ರೀತಿ ಯಾವ ಥರ ಇದೆ, ನಿಮಗೆ ಯಾವ ಥರ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಪ್ರೀತಿ ಯಾವಾಗ್ಲೂ ಖುಷಿ ಕೊಡೋ ಹಾಗಿರ್ಬೇಕು, ಅದು ಬಿಟ್ಟು ಕೊರಗಿಸುವಂಥದ್ದು ಇರಬಾರ್ದು ಅಲ್ವಾ? ಕೊರಗಿಸ್ತಾ ಇದೆ ಆ ಪ್ರೀತಿ ಅಂತ ಹೇಳಿದಾಗ ನೀವು ಅಲ್ಲಿ ಪ್ರೀತಿಯಲ್ಲಿ ಇದ್ದು ಪ್ರಯೋಜನ ಇರಲ್ಲ ಅಲ್ವಾ? ಖುಷಿ ಇರಬೇಕು. ಪ್ರೀತಿ ಅಂತ ಹೇಳಿದಾಗ ಒಂದು ಹೊಂದಾಣಿಕೆ ಇರುವಂಥದ್ದಾಗಿರ್ಲಿ, ಪ್ರೀತಿ ಅಂತ ಹೇಳಿದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್, ಹೊಂದಾಣಿಕೆ, ಅಥವಾ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥದ್ದು, ಅಥವಾ ನಿನಗೆ ನಾನು ನನಗೆ ನೀನು ಅಂತ ಹೇಳುವಂಥದ್ದಾಗಿರ್ಲಿ, ಆ ಥರದ್ದೆಲ್ಲ ಇದ್ದಾಗ ಓಕೆ. ಬಟ್ ಇಲ್ಲಿ ನಾನು ಹೇಳ್ದಂಗೆ ನೀನು ಇರಬೇಕು, ನೀನು ಹೇಳ್ದಂಗೆ ನಾನು ಇರಬೇಕು, ಆ ಥರದ್ದೆಲ್ಲ ಒಂದು ಸ್ವಲ್ಪ ಕಂಡೀಷನ್ ಕಂಟ್ರೋಲ್ ಇದ್ದಾಗ ಥಿಂಕ್ ಮಾಡಿ ಡಿಯರ್ಸ್, ನಿಮಗೆ ಇದು ರಿಲೇಶನ್ಶಿಪ್ ಬೇಕಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಇಲ್ಲಿ ಕರೆಂಟ್ ಎನರ್ಜಿ ನೋಡಿದ್ರೆ, ನಿಮ್ಮ ಪರ್ಸನ್ ಅವರ ಎನರ್ಜಿ ನೋಡಿದ್ರೆ ಅವರಿಗೆ ರಿಗ್ರೆಟ್ ಫೀಲ್ ಆಗಿದೆ. ನಿಮಗೇನು ಹರ್ಟ್ ಮಾಡಿದ್ದಾರೆ, ನಿಮ್ಮ ಪರ್ಸನ್ ನಿಮಗೇನು ಹರ್ಟ್ ಆಗಿದೆ ಅಲ್ವಾ, ಅದು ಅವರಿಗೆ ರಿಯಲೈಸ್ ಆಗ್ಬಿಟ್ಟು ಅವ್ರು ಮತ್ತೆ ನಿಮ್ಮ ಹತ್ರ ಅವರು ಕ್ಷಮೆ ಕೇಳಲಿಕ್ಕೆ ಅಥವಾ ಒಂದು ಚಾನ್ಸ್ ಕೇಳಲಿಕ್ಕೆ ಅಂತ ಬರುವಂಥ ಚಾನ್ಸಸ್ ಇದೆ. ಬಟ್ ಅದನ್ನ ನೀವು ಯೋಚನೆ ಮಾಡಿ, ನಿಮಗೆ ಈ ಪ್ರೀತಿ, ನಿಮಗೆ ನಿಮ್ಮ ಲೈಫಿಗೆ ಅದು ಇಂಪಾರ್ಟೆಂಟ್ ಇದೆಯಾ ಅಂತ ಥಿಂಕ್ ಮಾಡಿಬಿಟ್ಟು ನೀವು ಇದಕ್ಕೊಂದು ಆನ್ಸರ್ನ ಮಾಡಬೇಕಾಗಿದೆ ನಿಮ್ಮ ಪರ್ಸನ್ಗೆ. ಇಟ್ಸ್ ಅಪ್ ಟು ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.